ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಹಾಸ್ಯ ಕಲಾವಿದರಾದಂತಹ ಟೆನ್ನಿಸ್ ಕೃಷ್ಣ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಬಹಳ ಬೇಜಾರಾಯ್ತು. ಹ್ಮ್ ಬರೀ ಅವರು ಉಮೇಶ್ ಅವರು ಹ್ಮ್ ಸ್ಕ್ರೀನ್ ಮೇಲೆ ಅಷ್ಟೇ ಅಲ್ಲ ನಗಿಸೋವಂಥದ್ದು. ಹ್ಮ್ ನಿಜ ಜೀವನದಲ್ಲೂ ಕೂಡ ಎಲ್ಲರೊಟ್ಟಿಗೆನೂ ಕೂಡ ತಮಾಷೆ ಮಾಡ್ಕೊಂಡು ನಗಿಸ್ತಾ ಇದ್ರು. ಹ್ಮ್ ನನಗೆ ಆ, ಅಪ್ಪನ ಪಾತ್ರ ಕೂಡ ಮಾಡಿದ್ದಾರೆ. ಹ್ಮ್ ಸುಮಾರು ಚಿತ್ರಗಳಲ್ಲಿ ಅವ್ರ ಜೊತೆ ಪಾತ್ರ ಎಲ್ಲ ಕಲಾವಿದರು ಮಾಡಿರ್ತಾರೆ. ಹ್ಮ್ ಎಲ್ಲರನ್ನೂ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಹ್ಮ್ ಕಷ್ಟ ಸುಖಗಳನ್ನ ವಿಚಾರಿಸ್ತಾ ಇದ್ರು. ಹ್ಮ್ ನಮ್ಗೆ ಅವ್ರ ರೀತಿ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂತಂದ್ರೆ ಅವರು ಕಷ್ಟ ಪ್ರತಿಯೊಬ್ಬರಿಗೆ ಇರುತ್ತೆ, ಅದನ್ನ ತೋರ್ಸ್ಕೊತಾ ಇರ್ಲಿಲ್ಲ. ಹ್ಮ್ ಅವರಿಂದ ನಾನು ಕಲ್ತಿದ್ದೀನಿ. ಹ್ಮ್ ನಾನು ಕೂಡ ಕಷ್ಟನ ತೋರ್ಸ್ಕೊತಾ ಇರ್ಲಿಲ್ಲ. ಆದ್ರೂ ಅವರು ಅವರ ಹಾಸ್ಯಗಳನ್ನ ನೋಡ್ತಾ ಇದ್ರೆ ಇವತ್ತಿಗೂ ಬಹಳ ದುಃಖ ಆಗ್ತದೆ. ಒಳ್ಳೆ ನಟರು. ಅವ್ರಿಗೆ ತಮಿಳು ಚಿತ್ರದಲ್ಲಿ ಅವಕಾಶ ಬಂದಿದ್ರು ಕೂಡ ರಜನಿಕಾಂತ್ ಅವರು ಅವಕಾಶ ಮಾಡಿಕೊಟ್ಟಿದ್ರು. ಅವರು ಕನ್ನಡ ಬಿಟ್ಟು ಅವರು ಹೋಗ್ಲಿಲ್ಲ. ಅದೊಂದು ಬೇಜಾರಿನ ಸಂಗತಿ ಸರ್. ಇನ್ನೂ ಉತ್ತಮ ಸ್ಥಿತಿಯಲ್ಲಿ ಅವರು ಇರ್ಬೋದಾಗಿತ್ತು. ಆದ್ರೂ ಇದ್ದಿದ್ರಲ್ಲಿ ಅವರು ತೃಪ್ತಿಯಾಗಿರೋದನ್ನ ನೋಡಿ ನಾವು ಕೂಡ ಕಲ್ತಿದೀವಿ. ನೋವಾಗತ್ತೆ. ಅವ್ರ ಮಗನ್ನ ಕಳ್ಕೊಂಡ್ರು. ಒಳ್ಳೆ ಅವರು ಸೆಟ್ಲ್ ಆಗೋ ಟೈಮಿಗೆ ಮಗನ್ನ ಕಳ್ಕೊಂಡ್ರು ಪಾಪ. ಬಹಳ ಸಣ್ಣ ವಯಸ್ಸಿನಲ್ಲೇ ಮಗ ತೀರ್ಕೊಂಡ. ತುಂಬಾ ಸ್ಮಾರ್ಟ್ ಆಗಿದ್ದ. ನಾನು ಮಾತಾಡಿಸ್ತಾ ಇದ್ದೆ. ಹೇಗಿದ್ರು ಅಂದ್ರೆ ಮಗನ ಜೊತೆಲಿ ಕಂಠೀರವ ಸ್ಟುಡಿಯೋದಲ್ಲಿ ಹೆಗಲ ಮೇಲೆ ಕೈ ಹಾಕೊಂಡು ಒಂದು ಹುಡುಗ ಆ ಕಡೆ ಈ ಕಡೆ ವಾಕಿಂಗ್ ಮಾಡ್ತಾ ಇದ್ದ. ನಾನು ಯಾರು ಉಮೇಶ್ ಅಣ್ಣ ಅವರು ಹೆಗಲ ಮೇಲೆ ಕೈ ಹಾಕಿದಾನಲ್ಲ, ಯಾರು ಇವನು, ಎಷ್ಟು ಅಹಂಕಾರ ಇರ್ಬೋದು ಅಂತ ತಿಳ್ಕೊಂಡಿದ್ದೆ. ಅಣ್ಣ ಯಾರಣ್ಣ ಅಂತಂದೆ. ನೋಡಿದ್ರೆ ನನ್ ಮಗ ಕಣಪ್ಪ ಅಂತಂದ್ರು. ಎಷ್ಟ್ ಚೆನ್ನಾಗಿದ್ರು ಅಂದ್ರೆ ಅಪ್ಪ ಮಗನ್ ತರ ಇರ್ಲಿಲ್ಲ ಅವರು. ಅವರು ಸ್ನೇಹಿತರ ತರ ಇದ್ರು. ಅಂದ್ರೆ ಭುಜದ ಎತ್ತರಕ್ಕೆ ಬೆಳೆದ ಮಕ್ಕಳನ್ನ ಸ್ನೇಹಿತರ ತರ ನೋಡ್ಬೇಕಂತೆ, ಸ್ನೇಹಿತರ ತರ ಮಾತಾಡ್ಸ್ಬೇಕಂತೆ. ಅಷ್ಟು ಚೆನ್ನಾಗಿದ್ದು ಮಗನ ಪಾಪ ಸಣ್ಣ ವಯಸ್ಸಲ್ಲೇ ಕಳ್ಕೊಂಡ್ರು. ಬಹಳ ದುಃಖ ಅನುಭವಿಸ್ತಿದ್ರು. ಅದನ್ನ ಯಾವ್ದನ್ನು ತೋರ್ಸ್ಕೊತಾ ಇರ್ಲಿಲ್ಲ. ಯಾವಾಗ್ಲೂ ನಗ್ತಾ ಇರೋರು, ನಗ್ಸೋರು. ಓಕೆ. ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ರಿ ಸರ್ ನೀವು ಅವ್ರನ್ನ? ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ. ನಾನು ಕಿದ್ವಾಯಿಗೆ ಹೋಗಿ ಭೇಟಿ ಮಾಡ್ಬೇಕು ಅಂತಿದ್ದೆ. ಡಾಕ್ಟ್ರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ದಿವಸ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು ಯಶವಂತಪುರಕ್ಕೆ. ನಾನು ಮೇಡಮ್ ಕೇಳಿದೆ. ಡಾಕ್ಟರ್ ಅವ್ರು ಹೇಳಿದ್ರು ಕಿದ್ವಾಯಿಲ್ ಡಾಕ್ಟರ್ ಅಂತ. ಅವ್ರಿಗೂ ಸನ್ಮಾನ ಇಟ್ಕೊಂಡಿದ್ರು. ಮೇಡಮ್ ಹೇಗಿದ್ದಾರೆ ಈಗ, ವಾಸಿ ಆಗುತ್ತಲ್ಲ? ಎಷ್ಟೋ ಜನ ವಾಸಿ ಆಗಿದೆ ಕಾಯಿಲೆ, ವಾಸಿ ಆಗುತ್ತಲ್ಲ ಅಂದ್ರೆ, ಇಲ್ಲ ಕೃಷ್ಣ ಅವರೇ, ಫೈನಲ್ ಸ್ಟೇಜ್ ಹೊಟ್ಟೋಗಿದೆ, ಉಳಿಯೋದು ಕಷ್ಟ ಅಂತಾನೆ ನನಗೆ 31ನೇ ತಾರೀಕು 31ನೇ ತಾರೀಕೆ ನಾವು ರಾಜ್ಯೋತ್ಸವ ಶುರು ಮಾಡಿದ್ವಿ. ರಾತ್ರಿ 11:30 12 ಗಂಟೆ ಆದ ನಂತರ 1ನೇ ತಾರೀಕು ಅಂತ ಪರಿಗಣಿಸ್ಬೇಕಾಗುತ್ತಲ್ಲ ಬ್ರಿಟಿಷರ ಪ್ರಕಾರ, ಆಂಗ್ಲರ ಪ್ರಕಾರ. ಹಾಗಾಗಿ ರಾಜ್ಯೋತ್ಸವ ದಿನನ ಅವರಿದ್ರು. ಮೇಡಮ್ ಅವರು ಹೇಳಿದ್ರು ಅವತ್ತು ಉಳಿಯೋದಿಲ್ಲ ಬಹಳ ದಿನ ಅಂತ ಹೇಳಿದ್ರು. ಬೇಜಾರಾಯ್ತು. ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅನ್ನೋಷ್ಟರಲ್ಲಿ ನನಗೆ ನೋಡಿ ಸಮಯ ಇರ್ಲಿಲ್ಲ. ಬಂದ್ ಮಾತಾಡ್ಸೋಣ ಅನ್ಕೊಂಡಿದ್ದೆ. ಕಳ್ಕೊಂಡಿದೀವಿ. ನಾನು ಔಟ್ಡೋರ್ ಮಡಿಕೇರಿ ಹತ್ರ ಸುಂಟಿಕೊಪ್ಪ ಅಲ್ಲಿ ಶೂಟಿಂಗ್ ಅಲ್ಲಿ ಇದ್ದೀನಿ. ಬರ್ಲಿಕ್ಕೆ ಆಗ್ತಾ ಇಲ್ಲ. ಬೇಜಾರಾಗ್ತದೆ. ಆದ್ರೂ ಅವ್ರು ನಮ್ಮಲ್ಲಿದ್ದಾರೆ. ಅವ್ರ ನಗು ನಮ್ಮಲ್ಲಿದೆ ಅಂತ ಹೇಳ್ಬೋದು ಸರ್. ಫ್ಯಾಮಿಲಿ ಎಲ್ಲ ಎಲ್ಲಿರೋದು ಸರ್? ಎಷ್ಟು ಜನ ಮಕ್ಕಳು ಅವರಿಗೆ, ಹೇಗೆ ಅಂತ? ಅವ್ರಿಗೆ ಒಬ್ಬ ಮಗಳು, ಮಗ ಇಬ್ಬರಿದ್ರು. ಮಗನ ಆಕ್ಸಿಡೆಂಟ್ ಅಲ್ಲಿ ಕಳ್ಕೊಂಡ್ರು. ಟ್ರೈನ್ ಆಕ್ಸಿಡೆಂಟ್. ಬಹಳ ಚಿಕ್ಕ ವಯಸ್ಸಲ್ಲೇ ಹೋದ. ಆಮೇಲೆ ಒಳ್ಳೆ ಚಿತ್ರ ಕಲೆಗಾರ ಆತ. ಚಿತ್ರಕಲೆಗಾರ, ಬಹಳ ಚೆನ್ನಾಗಿ ಡ್ರಾಯಿಂಗ್ ಮಾಡೋರು ಅವ್ರ ಮಗ. ಮಗಳು ಪಾಪ ಮದುವೆ ಮಾಡಿದ್ರು. ಯಾರೋ ಮೇಕಪ್ ಮ್ಯಾನು. ಅವನು ಕೂಡ ಆ ಹುಡುಗಿಗೆ ಪಾಪ ಮೋಸ ಮಾಡೋಟ ಊಟ ನೋಡಿ. ಆ ದುಃಖನ ತೋರ್ಸ್ಕೊತಾ ಇರ್ಲಿಲ್ಲ ಅವರು. ಹಣೆ ಬರಹ ಅಂತ ಹೇಳೋರು. ನಾನು ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಿದ್ದೆ ಮೊದಲು.
ಆಮೇಲೆ ಆಮೇಲೆ ಅವ್ರಿಗೆ ಆ ವಯಸ್ಸು ಬಹಳ ದೂರ ಪ್ರಯಾಣ ಮಾಡಕ್ ಆಗ್ತಿರ್ಲಿಲ್ಲ, ದೂರ ದೂರ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಜೊತೆಲೆಲ್ಲ ಇರಬೇಕು ಅವ್ರು ಅಂತೇಳಿ ನಾವು ಬಹಳ ಇಷ್ಟಪಟ್ಟಿದ್ವಿ. ನಿಜ. ಕಾರ್ಯಕ್ರಮಗಳಲ್ಲಾದ್ರೂ ಭೇಟಿ ಆಗೋಣ. ಸಿನಿಮಾದಲ್ಲಂತೂ ಹೊಸಬರ ಆಗಮನದಿಂದ ಅವಕಾಶಗಳು ಅವ್ರಿಗೂ ಇದೆ, ನನಗೂ ಇದೆ. ನಿಜ ಸರ್. ಉಮೇಶ್ ಸರ್ ಅವರ ಅಗಲಿಕೆ ನಿಜಕ್ಕೂ ಕೂಡ ಸಿನಿರಂಗಕ್ಕೆ ತುಂಬಲಾಗದ ಅತಿ ದೊಡ್ಡ ನಷ್ಟ ಸರ್. ಥ್ಯಾಂಕ್ ಯು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಅಪಾರ ಅಭಿಮಾನಿಗಳನ್ನ ಗಳಿಸಿದ್ರು, ಬಾಲ್ಯದಿಂದಲೇ ಗಳಿಸಿದ್ದಾರೆ. ಬಾಲನಟನಾಗಿ ರಾಜ್ಯ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಬಹಳ ಬೇಜಾರಾಗ್ತದೆ, ಬಹಳ ನೋವಾಗ್ತದೆ ಸರ್. ಆ ನಗುಮುಖನೇ ಕಾಣಿಸ್ತಾ ಇದೆ ನನಗೆ ಇವತ್ತಿಗೂ ಕೂಡ. ನಗೋರು, ಯಾವಾಗಲೂ ನಗಿಸೋರು. ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಅವರ ಆತ್ಮಕ್ಕೆ, ಉಮೇಶ್ ಅಣ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಪಾಪ ಹೇಗ್ ಜೀವನ ಮಾಡ್ತಾರೋ ಅವ್ರ ಫ್ಯಾಮಿಲಿ, ಇವರೇ ಆ ಸಂಸಾರಕ್ಕೆ ಅಷ್ಟು ವಯಸ್ಸಾಗಿದ್ರು ದುಡ್ದಾಗ್ತಾ ಇದ್ರು. ಆಮೇಲೆ ನಾನು ಎಷ್ಟೋ ವರ್ಷ ತುಂಬಾ ಸರಿ ಹೋದಾಗ್ಲೆಲ್ಲ ಮನೆ ನೋಡ್ತಾ ಇದ್ದೆ, ಬಣ್ಣನೇ ಹೊಡೆಸಿರ್ಲಿಲ್ಲ. ಆಮೇಲೆ ಈಗ ದುಡಿಮೆ ಬೇಕಲ್ಲ, ಸಂಸಾರ ನಡೆಸೋದೇ ಕಷ್ಟ ಇತ್ತು, ಅದನ್ನ ತೋರ್ಸ್ಕೊತಾ ಇರ್ಲಿಲ್ಲ. ಉಮೇಶ್ ಅಣ್ಣ ಮತ್ತೆ ಅವ್ರ ಮಗಳು ಇಬ್ರು ಸೇರಿ ಮನೆಗೆ ಬಣ್ಣ ಅವರೇ ಹೊಡಿತಾ ಇದ್ರು. ಬ್ರಷ್ ತಗೊಂಡು ಅವರೇ ಬಣ್ಣ ಹೊಡಿತಾ ಇದ್ರು ಮನೆಗೆ. ನಿಜ ಸರ್, ನಿಜ. ನಿಜಕ್ಕೂ ಕೂಡ ಉಮೇಶ್ ಅವರ ಅಗಲಿಕೆ ಇದೆಯಲ್ಲ, ಅದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ಅತಿ ದೊಡ್ಡ ನಷ್ಟ ಸರ್. ಥ್ಯಾಂಕ್ ಯು ಸರ್ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.